ಫ್ಯೂಜ್ ಆಗೋದು ಅಂದರೆ ಅದು ಹೇಗೋ ಇದ್ದವನು ಹೆಂಗೋ ಆಗ್ಬಿಟ್ಟಿದ್ದ ಮಂಟೆ ಲಿಂಗಯ್ಯ. ಅವನೇ ಕಟ್ಟಿದ್ದ ಸಂಘಟನೆಯಲ್ಲಿ ಬೆವರು ಸುರಿಸಿ ದುಡಿದ ಕಾರ್ಯಕರ್ತೆಯೊಬ್ಬಳನ್ನ ಕೊಲ್ಲೋ ಮಟ್ಟಕ್ಕೆ ಬೆಳೆಯೋದ್ರ ಹಿಂದಿನ ಸ್ಟೋರಿ ಸಣ್ಣದಲ್ಲ. ಮಂಟೆಯನ್ನ ಮೈಸೂರಿನ ಜನ ನೋಡಿದ್ದು ತುಂಬಾ ಚಿಕ್ಕ ವಯಸ್ಸಿನಲ್ಲಿ. ಮೂಲತಃ ಚಾಮರಾಜನಗರದ ಮಳವಳ್ಳಿಯವನಾದ ಈತ ಮೈಸೂರಿಗೆ ಬಂದದ್ದು ನಾಟಕ ಆಡಿಕೊಂಡು. ಇಲ್ಲಿನ ಗಾಂಧಿನಗರದಲ್ಲಿ ಚಿಕ್ಕದೊಂದು ಮನೆ ಬಾಡಿಗೆಗೆ ಹಿಡಿದು ತಳ ಊರಿದ್ದ ಮನುಷ್ಯ ಮಂಟೆ ಲಿಂಗಯ್ಯ. ಮಳವಳ್ಳಿ ಊರವರು. ಅಲ್ಲಿ ದೊಡ್ಡವಲಿಗೆರೇನೆ ಏನು ಅಂತಾರ ಊರಲ್ಲಿ, ಆ ಥರ ಮೂಲತಃ ಮಳವಳ್ಳಿಯಿಂದ ಮೈಸೂರಿಗೆ ಗಾಂಧಿನಗರಕ್ಕೆ ಬಾಡಿಗೆಗೆ ಬಂದಂಥವ್ರು ಅವರು. ಬಂದ ನಂತರ ನಮ್ಮ ಅಶೋಕ್ಪುರಮಲ್ಲಿ ಇವರು ಮೊದಲೆಲ್ಲ ನಾಟಕ ಆಡ್ತಿದ್ರು. ಎಲ್ಲ ಬೀದಿಗಳೆಲ್ಲ ಅಲ್ಲಿ ಅಂದ್ಬಿಟ್ಟು ಕಾಮಿಡಿ ಮ್ಯಾನ್ ಈ ವ್ಯಕ್ತಿ. ಸ್ವಲ್ಪ ಜೋಕ್ ಮಾಡೋ ಥರ ಮಾತನಾಡಿ ಜನಗಳಿಗೆಲ್ಲ ಮರಳು ಮಾಡೋದಂತರ ತಂತ್ರ ಚೆನ್ನಾಗಿತ್ತು ಆ ವ್ಯಕ್ತಿಗೆ. ಮಾತಲ್ಲೇ ಮರಳು ಮಾಡೋ ಕಲೆ ಇವನಿಗೆ ಗೊತ್ತಿತ್ತು ಅನ್ನೋದನ್ನ ಒಪ್ಕೋಬಹುದು. ಆದ್ರೆ ಜೋಕರ್ ಥರ ಮಾತ್ರ ಇವನು ಯಾವ ಆಂಗಲ್ ಇಂದಾನೂ ಅನ್ಸೋದಿಲ್ಲ. ಇವನಿಗೂ ಜೋಕ್ ಮಾಡೋದಕ್ಕೆ ಬರತ್ತಾ ಅನ್ನೋ ಪ್ರಶ್ನೆ ಹೇಳುತ್ತೆ ಮುಖ ನೋಡಿದ್ರೆ. ಮೋಸ್ಟ್ಲಿ ಮೊದಲು ಜೋಕರ್ ಥರಾನೇ ಇದ್ನೇನೋ. ಒಂದು ಸಂಘಟನೆ ಕಟ್ಕೊಂಡು ಸಾವಿರಾರು ಜನರನ್ನ ಲಿಟ್ರಲಿ ಆಳಿದ ಮೇಲೆ ಮೊದಲಿನ ಹಂಗೆ ಹೆಂಗಿರಕ್ಕಾಗತ್ತೆ? ಜೋಕ್ ಮಾಡೋದಕ್ಕೂ ಒಂದು ಮನಸ್ಥಿತಿ ಬೇಕು. ಅದು ಮಂಟೆಗೆ ಈಗಂತೂ ಇಲ್ಲ. ಇವನು ಬೆಳೆದು ಬಂದ ದಾರಿನೇ ಒಂದು ರೀತಿ ಅರಗಿಸಿಕೊಳ್ಳಲಾಗದ ಜೋಕು. 1971-72 ಇಸ್ವಿಯೊಳಗಡೆ ಅಶೋಕ್ಪುರ ಮೂರನೇ ಕ್ಲಾಸ್ ಅಲ್ಲಿ ದೊಡ್ಡಂಟೆ ಅನ್ನೋರ ಹತ್ರ ಇವನು ಅಕ್ಕಿ ತೂಕಕ್ಕೆ ಸೊಸೈಟಿ ಒಳಗೆ ಒಬ್ಬ ಅಕ್ಕಿ ಕಳ್ಳ, ಇವನು ಸಕ್ಕರೆ ಕಳ್ಳ ಈ ವ್ಯಕ್ತಿ. ಯಾಕೆ ನಾವು ಮನೆಯೊಂದು ಮಾತಾಡ್ತೀವಿ ಅಂತಂದ್ರೆ ನಮ್ಗೆ ಆ ರೀತಿ ಟಾರ್ಚರ್ ಕೊಟ್ಟಿದ್ದಾನೆ. 71-72 ಅಶೋಕ್ಪುರಮಲ್ಲಿ ಬೀದ್ ನಾಟಕ ಆಡ್ಕೊಂಡು ಅಕ್ಕಿ ತೂಕಕ್ಕಿದ್ದಂಥ ವ್ಯಕ್ತಿ ಇವತ್ತು ಒಬ್ಬ ಸ್ಟೇಟ್ಗೆ ವೈಸ್ ಪ್ರೆಸಿಡೆಂಟ್ ಆಗ್ತಾನೆ, ಮತ್ತು IAS IPS KS ಮಾಡೋರ್ಗೆ ಅಧ್ಯಕ್ಷ ಆಗ್ತಾನೆ ಅಂತಂದ್ರೆ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಎಸ್, ಇವನ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಕಷ್ಟು ವಿಷಯಗಳಿವೆ. ಇವನು ಬೆಳೆದ ಪರಿ ನೋಡಿದ್ರಂತೂ ಎಂಥವರಿಗಾದ್ರೂ ಆಘಾತ ಆಗತ್ತೆ. ಅಶೋಕ್ಪುರಂನ ನ್ಯಾಯಬೆಲೆ ಅಂಗಡಿಯೊಂದರಲ್ಲಿ ಸಣ್ಣ ಕೆಲಸ ಗಿಟ್ಟಿಸಿಕೊಂಡವನಿಗೆ ಕಾಣಿಸಿದವರು ದಲಿತ ಯುವಕರು. ಬಡಪಾಯಿ ದಲಿತರೇ ಹೆಚ್ಚಾಗಿದ್ದ ಆ ಏರಿಯಾದಲ್ಲಿ ದಲಿತ ವರ್ಗಕ್ಕೆ ಸೇರಿದ ಮಂಟೆ ಒಂದು ಸಲ ಕ್ರಾಂತಿಕಾರಿ ಭಾಷಣ ಮಾಡಿದ್ದ. ಆವತ್ತಿಂದಾನೇ ಈತ ಅಲ್ಲಿಯ ಜನರ ಪಾಲಿಗೆ ಹೀರೋ ಆಗಿಬಿಟ್ಟ. 1982ರಲ್ಲಿ ಅಂಬೇಡ್ಕರ್ ಜನಜಾಗೃತಿ ಮಹಾಸಭಾ ಅಂತ ಶುರು ಮಾಡ್ದ. ಆರಂಭದಲ್ಲಿ ಅದು ಸರಿಯಾದ ದಾರಿಲೇ ಇತ್ತು. ಒಳ್ಳೆ ಉದ್ದೇಶ ಇಟ್ಕೊಂಡೆ ಸಾಮಾಜಿಕವಾಗಿ ಅನ್ಯಾಯಕ್ಕೊಳಗಾದವ್ರಿಗೆ, ತುಳಿತಕ್ಕೊಳಗಾದವ್ರಿಗೆ, ಶೋಷಣೆಗೊಳಗಾದವ್ರಿಗೆ ಒಂದು ನ್ಯಾಯ ಕೊಡಿಸ್ಕೊಡೋ ಉದ್ದೇಶದಿಂದ ಸಂಘಟನೆ ಓಪನ್ ಆಗಿದೆ. ಅದು ರಾಜ್ಯಾಧ್ಯಕ್ಷರು ಮಂಟೆ ಲಿಂಗಯ್ಯನವರೇ. ಅವರು ಹಲವಾರು ವಿಷಯಗಳಲ್ಲಿ, ಹಲವಾರು ಸಂದರ್ಭಗಳಲ್ಲಿ ಅನ್ಯಾಯಕ್ಕೊಳಗಾದವ್ರಿಗೆ, ಶೋಷಣೆಗೊಳಗಾದವ್ರಿಗೆ ಒಂದಷ್ಟು ನ್ಯಾಯನೂ ಕೊಡಿಸ್ಕೊಟ್ಟಿದ್ದಾರೆ. ಮತ್ತು ನಾವು ಅವ್ರ ಜೊತೆಯಲ್ಲಿ ಇದ್ದು ಕೆಲವು ಒಳ್ಳೆಯ ಹೋರಾಟಗಳಿಗೆ ನಮ್ಮನ್ನು ಕಳಿಸ್ತಿದ್ರು. ದಿನ ಕಳೆದ ಹಾಗೆ ಇವನು ಯಾವುದಕ್ಕಾಗಿ ಹೋರಾಟ ಮಾಡ್ತಿದ್ದಾನೆ ಅನ್ನೋದೇ ಅವನ ಸಂಘಟನೆಯವರಿಗೆ ಮರೆತು ಹೋಗೋ ಹಂಗಾಯ್ತು. ಮಾತೆತ್ತಿದ್ರೆ ಕಂಪ್ಲೇಂಟು, ಮಾತೆತ್ತಿದ್ರೆ ಜಾತಿ ನಿಂದನೆ ಕೇಸು, ಅದ್ಯಾವುದರಲ್ಲೂ ನಿಜ ಇರ್ತಿರ್ಲಿಲ್ಲ ಅನ್ನೋದನ್ನ ಅವನ ಜೊತೆ ಕೆಲಸ ಮಾಡಿದ ಕಾರ್ಯಕರ್ತರೇ ಹೇಳ್ತಾರೆ. ಮಂಟಲಿಂಗೆ ದಿನಕ್ಕೆ ಕಮ್ಮಿ ಅಂತಂದ್ರೆ ಕೂಡ ನೋಡಿ, ಅವನು 70 ಇಸ್ವಿಲಿ ಟ್ರಿಬ್ಯುನಲ್ ಮೆಂಬರ್ ಆಗಿದೆ ಅಂತ ಹೇಳ್ತಾರೆ ಅವ್ರು ಜನಗಳು. ನಮ್ಗೆ ಅಷ್ಟು ಗೊತ್ತು, ಚಿಕ್ಕ ಹುಡುಗ, ನಮ್ಗೆ ಗೊತ್ತಾಗಿಲ್ಲ ಅವೆಲ್ಲ. ಇವನು ಅರ್ಜಿ ಅವೆಲ್ಲ ಶುರು ಮಾಡಿದ್ದಾನೆ. ಕಮ್ಮಿ ಅಂದ್ರೆ ಕನಿಷ್ಠ ಪಕ್ಷ ಅಂತರೂ ಕೂಡ ಇವನು 1971-72 ಇಸ್ವಿಲಿ ಕೂಡ ಅರ್ಜಿ ಬರೆಯ ಕಲ್ತ್ಕೊಂತ ವ್ಯಕ್ತಿ ಒಂದು ದಿನಕ್ಕೆ 10-20 ಕೇಸು, ಬರೀ ಕೇಸ್ ಹಾಕ್ಸಿರೋದು ಅವನು. ಮೈಸೂರಿಗೆ ನೋಡಿ ಇವತ್ತು ಹೆಚ್ಚು ಕಮ್ಮಿ ಮೈಸೂರಲ್ಲಿ ಇವತ್ತು ಮೈಸೂರು ಪ್ರಕರಣಗಳು ಕೇಸ್ಗಳು ತೆಗಿಸಿ ನೀವು ಯಾವ ಕೋರ್ಟ್ಗೆ ತಗೊಬನ್ನಿ, ಅರ್ಧಕರ್ಧ ಭಾಗ ಇವನು ಬರೆದ್ರೆ ಕೇಸ್ಗಳಿದೆ. ಸುಳ್ಳು ಕಂಪ್ಲೇಂಟೇ ಕೊಡ್ಲಿ, ನಿಜಾನೇ ಕೊಡ್ಲಿ, ಅದು ಕೋರ್ಟ್ನಲ್ಲಿ ಡಿಸೈಡ್ ಆಗಬೇಕಲ್ಲ. ಕಂಪ್ಲೇಂಟ್ ಕೊಟ್ಟವರು ಕೋರ್ಟಿಗೆ ಅಲಿಬೇಕು ಅಂತಿರಲ್ಲ. ಆದ್ರೆ ಆರೋಪಿಗಳು ಪದೇ ಪದೇ ಹೋಗಬೇಕಾಗತ್ತೆ. ಎಷ್ಟು ದಿನ ಆದ್ರೂ ಕೇಸು ಮುಗಿದೇ ಇರಬಹುದು. ಆ ತಲೆನೋವ್ಯಾಕೆ ಅಂತ ಮೊದಲೇ ರಾಜಿ ಮಾಡಿಕೊಳ್ಳೋದಕ್ಕೆ ಜನ ಹೋಗ್ತಿದ್ರು. ಅಷ್ಟಕ್ಕೂ ಮಂಟೆ ಸ್ವತಃ ಎಲ್ಲೂ ಕಂಪ್ಲೇನೆಂಟ್ ಆಗ್ತಿರ್ಲಿಲ್ಲ. ತನ್ನ ಸಂಘಟನೆಯ ಬಡಪಾಯಿ ಜನರ ಹೆಸರಲ್ಲಿ ಇವನ್ ಕಂಪ್ಲೇಂಟ್ ಬರೀತಿದ್ದ. ಕೊನೆಗೆ ಅವರ ಪರವಾಗಿ ಇವನೇ ರಾಜಿಗೆ ನಿಲ್ತಿದ್ದ. ಮನಸ್ಸೋ ಇಚ್ಛೆ ಸುಲಿತಿದ್ದ. ಅದೇ ದುಡ್ಡಿನಲ್ಲಿ ದೊಡ್ಡ ಮನುಷ್ಯ ಆಗ್ಬಿಟ್ಟ. ಇವನ ಸಂಘಟನೆಯ ಹುಡುಗರು ಮಾತ್ರ ಎಲ್ಲಿದ್ರೋ ಅಲ್ಲೇ ಉಳಿದ್ರು.
ನಾವು ಭಾಳ ಜನ ನಾಜಿಗಳ ಬಗ್ಗೆ ಮಾತಾಡ್ತೀವಿ, ಹಿಟ್ಲರ್ ಬಗ್ಗೆ ಮಾತಾಡ್ತೀವಿ. ನಿಜವಾದಂಥ ಹಿಟ್ಲರ್ ಜನಾಂಗದಲ್ಲಿರೋ ನಮ್ಮ ದಲಿತ ಜನಾಂಗದಲ್ಲಿರೋ ಮಂಟಲಿಂಗೆ ಒಬ್ಬ ಕ್ರೂರಿ, ಒಬ್ಬ ಫ್ರಾಡ್ ಅವನು. ಖಂಡಿತ ಯಾವ ಪ್ರಗತಿ ಪರನೂ ಅಲ್ಲ, ಪ್ರಗತಿ ಪರ ಅಲ್ಲ. ಪ್ರಗತಿ ಪರ ಅಂತಂದ್ರೆ ಏನು ಗೊತ್ತೇ? ನಾನು ಕೇಳೋದು, ಯಾವ ಕಾರ್ಯಕರ್ತನ ಬೆಳೆಸಿದಿರಿ? ಅವ್ರ ಹೃದಯ ಮುಟ್ಟಿ ಕೇಳಿ. ಹೃದಯ ಮುಟ್ಟಿ ನಿಜ ಹೇಳುವಂಥ ಜನ ಇನ್ನೊಬ್ಬರ ಪ್ರಾಣ ತೆಗೆಯೋದಕ್ಕೆ ಹೋಗಲ್ಲ. ಅಷ್ಟಕ್ಕೂ ಮಂಟೆ ಹಂಗೆ ಮತ್ತೊಬ್ಬರನ್ನ ಸುಲಿದ ದುಡ್ಡಿನಲ್ಲಿ ದೊಡ್ಡವರಾಗಬೇಕಾ? ದಲಿತರ ಪರವಾಗಿರೋ ಕಾನೂನನ್ನ ಬಳಸಿಕೊಂಡು ಅನ್ಯಾಯ ಆಗದಂತೆ ನೋಡ್ಕೊಳ್ಳಬೇಕೇ ಹೊರತು ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಕೆಟ್ಟವರಾಗಬೇಕಾ? ದೊಡ್ಡವರಾಗೋದು ಬೇಡ. ಮಂಟೆ ಲಿಂಗಯ್ಯ ಕಟ್ಟಿದ AJMS ಸಂಘಟನೆಯ ಸದಸ್ಯರಿಗೆ ಅನ್ಯಾಯ ಆಗದೆ ಇದ್ರೆ ಸಾಕಾಗಿತ್ತು. ಅವರನ್ನ ನೆಮ್ಮದಿಯಿಂದ ಬದುಕೋದಕ್ಕೆ ಬಿಟ್ಟಿದ್ರೆ ಸಾಕಾಗಿತ್ತು. ಆದ್ರೆ ಅಲ್ಲಿ ನಡೆದದ್ದೇ ಬೇರೆ. ಮಂಟೆ ಲಿಂಗಯ್ಯ ಅನ್ನೋ ದಲಿತ ಲೀಡರು ಅಪ್ಪಟ ಅಂಬೇಡ್ಕರ್ ವಾದಿಯಾಗಿ ನಿಂತಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಅವನದೇ ಸಂಘಟನೆಯ ಹುಡುಗರು ಅವರ ವಿರುದ್ಧ ಸಾಕ್ಷಿ ಹೇಳ್ತಾ ಇರಲಿಲ್ಲ. ಮೈಸೂರಿನ ಅಶೋಕಪುರಂನಲ್ಲಿ ಅಂತಹದ್ದೊಂದು ಅನಾಚಾರ ನಡೀತಾ ಇರಲಿಲ್ಲ. ಒಂದು ಪತ್ರಿಕಾ ಪ್ರಕಟಣೆಯಿಂದ ಶುರುವಾದ ಕಾಳಗ ಇವತ್ತು ಮಂಟೆಗೆ ಜೀವಾವಧಿ ಶಿಕ್ಷೆಯಾದ ಮೇಲೂ ಮುಗಿಯೋ ಥರ ಕಾಣ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.